ಏನ್ ಸೌಜನ್ಯ ಪ್ರಕರಣ ಧರ್ಮಸ್ಥಳದಲ್ಲಿ ನಡೀತು. ಆ ಸಂದರ್ಭದಲ್ಲಿ ಧರ್ಮಸ್ಥಳ ಬೆಳ್ತಂಗಡಿಯಿಂದ ಮಂಗಳೂರಿಂದ ಬೆಂಗಳೂರುವರೆಗೂ ಕೂಡ ಜನವಾದಿ ಮಹಿಳಾ ಸಂಘಟನೆ, DYFI ಮತ್ತು CPI ಪಕ್ಷ ಮೂರು ಕೂಡ ನಿರಂತರವಾಗಿ ಹೋರಾಟ ಮಾಡ್ತಾ ಬಂತು. ಅಂದ್ರೆ 2012ರಲ್ಲಿ ಮಾತ್ರನೇ ಇದಲ್ಲ, 1980ರಿಂದಲೂ ಕೂಡ ಅವತ್ತು ಪಂಚಾಯಿತಿ ಎಲೆಕ್ಷನ್ ಅಲ್ಲಿ CPI ಪಕ್ಷದ ಒಬ್ಬ ಕ್ಯಾಂಡಿಡೇಟ್ ಕಂಟೆಸ್ಟ್ ಮಾಡಿದ್ರು ಅನ್ನುವಾಗ ಅವ್ರ ಮನೆ ಮಗಳು ಕೂಡ ಕಾಣೆಯಾಗ್ತಾರೆ. ಆ ರೀತಿಯಾಗಿ 10 ಮಕ್ಕಳುಗಳು ಇವತ್ತು ಕಾಣೆಯಾಗಿದ್ರು. ಅಂದ್ರೆ ಭೂಮಿ ವಿಚಾರ ಆಗ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿ ಇವತ್ತು ಅಲ್ಲಿ ಆ ರೀತಿಯಾದಂತ ದಬ್ಬಳಿಕೆ ನಡೀತಾ ಬಂದಿತ್ತು. 2012 ಸೌಜನ್ಯ ಪ್ರಕರಣ ನಿನ್ನೆ ಏನು ಹೂತಾಕಿರುವಂತ ಅಪರಿಚಿತ ವ್ಯಕ್ತಿ ಹೇಳದಂಗೆ ಸೌಜನ್ಯವನ್ನ ಆಕೆಯನ್ನ ಹೆಣವನ್ನ ಮರೆಮಾಚೋದ್ರಲ್ಲಿ ಅವರು ಯಾರು ಫೇಲ್ಯೂರ್ ಆಗಿದ್ದಾರೆ, ಹಂಗಾಗಿ ಅದು ಬಯಲಾಯಿತು ಅಂತೇಳಿ. ಅಂದ್ರೆ ಆ ರೀತಿಯಾಗಿ ಯಾರಿಗೂ ಕೂಡ ಇದರಲ್ಲಿ ಸಂಶಯವನ್ನೇ ಬರದೇ ಇರುವಂತ ರೀತಿಯಲ್ಲಿ ಸಾಕಷ್ಟು ಆತ್ಮಹತ್ಯೆಗಳು ಆಗಿದ್ದಾವೆ ಅಂತೇಳಿ 2012ರಲ್ಲಿ ನಾವು ಒಂದು RTI ಅರ್ಜಿ ಹಾಕಿ ಕಳೆದ 10 ವರ್ಷದಲ್ಲಿ ಏನೆಲ್ಲ ಅಂಕಿಅಂಶಗಳು ಅಂತೇಳಿ ತಗೊಂಡ್ವಿ. ಅವತ್ತಿಗೆ 452 ಆತ್ಮಹತ್ಯೆಗಳು ಅಲ್ಲಾಗಿದ್ವು. 450 RTI ಅರ್ಜಿ ಹಾಕಿ ತಗೊಂಡಿದ್ವಿ. ಅವಾಗ 452 ಆಗಿರುವಾಗ ಅದು CBI ತನಿಖೆಗೆ ಒಪ್ಪಿಸ್ಬೇಕು. ಯಾಕೆ ಅಲ್ಲೇ ಧರ್ಮಸ್ಥಳದಲ್ಲಿ ಹೋಗಿ ಸಾಯ್ತಾರೆ, ಎಲ್ಲೂ ಜಾಗ ಸಿಕ್ಕಿಲ್ವಾ ಅಂತೇಳಿ. ಯಾಕಂದ್ರೆ ಸಾಕಷ್ಟು ಅನುಮಾನಗಳು ಸೌಜನ್ಯ ಪ್ರಕರಣದಲ್ಲಿ ಬಂದಂತ ಹಿನ್ನೆಲೆ ಒಳಗಡೆ. ಯಾಕಂದ್ರೆ ಸೌಜನ್ಯ ಅವರ ತಾಯಿ ಕೊಟ್ಟಂತ ಹೇಳಿಕೆ, ಆ ಮಗಳು ಸಂಜೆ ಬಂದಾಗ ಊರಿಗೆ ಎಂಟ್ರಿ ಕೊಟ್ಟಾಗ ನೋಡಿದಂತವ್ರು ಎಲ್ಲರೂ ಕೂಡ ಹೇಳಿ, ಕೆಲವು ಕ್ಷಣದಲ್ಲಿ ಸಿಕ್ಕಾಪಟ್ಟೆ ಮಳೆ ಇರುವಂತ ಸಂದರ್ಭದಲ್ಲೂ ಕೂಡ ಸೌಜನ್ಯನ ರಾತ್ರಿಯನ್ನ ಇಟ್ಟು ರೇಪ್ ಮಾಡಿ ಬೆಳಗ್ಗೆ ತಗೊಂಬಂದ ಹುಡುಕಿರುವಂತ ಜಾಗದಲ್ಲಿ ಬಿಸಾಕೊಂಡಿದ್ದು ಮತ್ತೆ ಎಷ್ಟು ವಿಕೃತವಾಗಿ ಅವ್ರನ್ನ ನಡೆಸ್ಕೊಂಡಿದ್ರು ಅಂತೇಳಿ ಇಡೀ ದೇಶಕ್ಕೂ ಕೂಡ ಗೊತ್ತಿದೆ. ಹಾಗಾಗಿ ಅವತ್ತಿಂದ ಇವತ್ತಿನವರೆಗೂ ಜನವಾದಿ ಮಹಿಳಾ ಸಂಘಟನೆ ನಿರಂತರವಾದಂತ ಹೋರಾಟವನ್ನ ಮಾಡ್ತಿದೆ. ಅವ್ರ ತಾಯಿ ನಮ್ಮ ಜೊತೆಯಲ್ಲಿ ನೇರವಾಗಿ ಸಂಪರ್ಕ ಇದ್ದಾರೆ. ಮೊನ್ನೆ ಇತ್ತೀಚೆಗೆ CBI ಕೂಡ ನಾವು ಆ ಟೈಮಲ್ಲಿ ತಪ್ಪದಾಕೊಂಡ್ರೆ ಸುಮಾರು 50ಕ್ಕೂ ಹೆಚ್ಚು ಸಂಘಟನೆಗಳು ಎಲ್ಲ ಜನಪರವಾಗಿ ಹೋರಾಟ ಮಾಡುವಂತ ಎಲ್ಲ ಸಂಘಟನೆಯನ್ನು ಸೇರಿಸಿಕೊಂಡು ಟೌನ್ ಹಾಲ್ ಮುಂದೆ 10 ದಿನಗಳ ಕಾಲ ಧರಣಿಯನ್ನ ಮಾಡಿ ಅವತ್ತಿಗೂ ಕೂಡ ಸಿದ್ದರಾಮಯ್ಯನವರಿಗೆ CBI ಒಪ್ಪಿಸಬೇಕು ಅಂತ ಹೇಳಿ ನಾವು ಹೋರಾಟವನ್ನ ಮಾಡಿದ್ವಿ. ಅದರ ನಂತರ ಆ ರೀತಿಯಾಗಿ ಹೋರಾಟದ ನಂತರದಲ್ಲಿ ಅದು CBIಗೆ ಒಪ್ಪಿಸಲಾಗಿತ್ತು. ಈಗ 2023ರಲ್ಲಿ CBIನ ತೀರ್ಪು ಕೂಡ ಹೊರ ಬಂತು. ಯಾಕೆಂದ್ರೆ ನಿರ್ದೋಷಿಯಾದಂತ ಸಂತೋಷ್ ಆರೋಪಿ ಅಂತೇಳಿ ಕಳಿಸಿದ್ರು. ಅವರಲ್ಲ ಆರೋಪಿ, ನಿಜವಾದ ಆರೋಪಿಯನ್ನ ಪತ್ತೆ ಮಾಡಬೇಕು ಅಂತೇಳಿ ಕೂಡ ಸೂಚನೆಯನ್ನು ಕೊಡ್ತು. ನಾವು ಸರ್ಕಾರದ ಮೇಲೂ ಕೂಡ ಸಮಾನ ಮನಸ್ಕರ ಸಂಘಟನೆಗಳೆಲ್ಲರೂ ಸೇರಿ ಜನವಾದಿ ಮಹಿಳಾ ಸಂಘಟನೆ ಎಲ್ಲರೂ ಕೂಡ ಒತ್ತಾಯವನ್ನ ತಂದಿದ್ವಿ. ಆದ್ರೆ ಸರ್ಕಾರ ಕೂಡ ಯಾಕೋ ಮೀನಾಮೇಷವನ್ನ ಎಣಿಸ್ತಾ ಇತ್ತು. ಯಾಕೆ ಗೊತ್ತಿಲ್ಲ. ಇವತ್ತು ಒಟ್ಟಿಗೆ ರಾಜಕಾರಣ ಮಾಡ್ಕೊಂಡೇನೆ ಬಿಜೆಪಿಯ ಸರ್ಕಾರದವರು ಅದೇ ತರ ಮಾಡಿದ್ರು, ಕಾಂಗ್ರೆಸ್ ಸರ್ಕಾರದವರು ಅದೇ ರೀತಿಯಾಗಿ ಮಾಡ್ತಾ ಬಂದ್ರು. ಬಟ್ ಆದ್ರೆ CBI ಕೋರ್ಟ್ ಬಂದಿದ್ದ ಕೂಡಲೇ ಎಲ್ಲರೂ ಕೂಡ ಒಕ್ಕೊರಲಿಂದ ಇದು ನೈಜ ತನಿಖೆಯನ್ನು ಆಗ್ಬೇಕು ಅಂತ ಹೇಳಿ ಜನವಾದಿ ಮಹಿಳಾ ಸಂಘಟನೆ ಹೋರಾಟವನ್ನ ಮಾಡ್ತಾ ಬಂದಿತ್ತು. ಬಟ್ ಅದರ ಭಾಗವಾಗಿ ಇತ್ತೀಚೆಗೆ ಅಪರಿಚಿತ ವ್ಯಕ್ತಿ ನಿಜವಾಗ್ಲೂ ಕೂಡ ಆ ಮನುಷ್ಯನಿಗೆ ಪಾಪ ಪ್ರಜ್ಞೆ ಕಾಡಿ ಇಷ್ಟೆಲ್ಲ ಎಡಗಳನ್ನ ಹೂತಾಕಿದೀವಿ ಅಂತ ನಮಗ ಮತ್ತೆ ಆತ ಏನೆಲ್ಲ ಮಾತಾಡ್ದ ಅಂತೇಳಿ ಇವತ್ತು ಮನೆಯಲ್ಲಿರುವಂತ ಮಕ್ಕಳು ಸಮೇತ ಮಾತಾಡುವಂತ ರೀತಿಯಲ್ಲಾಗಿದೆ. ನನ್ನ ಮೊಮ್ಮಗ 6ನೇ ವಯಸ್ಸು, ಅವನು ನಿನ್ನೆ ಯೂಟ್ಯೂಬ್ ನೋಡ್ಕೊಂಡು ಯಾರೋ ಹೆಣ್ಮಕ್ಳು ಕೇಳ್ತಾ ಇದ್ರೆ ಅದ್ರ ಸ್ಟೋರಿಯನ್ನ ಹೇಳ್ತಾರೆ. ಈ ರೀತಿಯಾಗಿ ಕೇವಲ ಹೆಣ್ಮಕ್ಳನ್ನ ಕೊಲೆ ಮಾಡ್ತಿರ್ಲಿಲ್ಲ, ಅಲ್ಲಿ ಧರ್ಮಸ್ಥಳದಲ್ಲಿ ಭಿಕ್ಷೆ ಬೇಡ್ತಿದ್ರು ಕೂಡ ಬೇರೆ ಕಡೆಗೆ ಕಳಿಸ್ತಾ ಇದ್ರು, ಭಿಕ್ಷಿಕರಿಲ್ಲ ಅಂತೇಳಿ. ಮತ್ತೆ ಅವ್ರ ವಾಪಸ್ ಬಂದ್ರೆ ಅದನ್ನ ಕೊಲೆ ಮಾಡ್ತಿದ್ರಂತೆ ಅವರು ಅಂತೇಳಿ 6 ವರ್ಷದ ಮಗು ಹೇಳುತ್ತೆ ಅಂತಂದ್ರೆ ಆ ರೀತಿಯಾಗಿ ಇವತ್ತು ಸೌಜನ್ಯ ಪ್ರಕರಣ ಇವತ್ತು ಇಡೀ ದೇಶ ಬೆಚ್ಚಿ ಬೀಳಿಸುವಂತ ರೀತಿಯಲ್ಲಿ ಇವತ್ತು ಅದರ ಹಿಂದೆ ಇರುವಂತ ಕೊಲೆಗಳು ಇವತ್ತು ಬಂದಿದೆ. ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಸರ್ಕಾರವನ್ನ ಒಕ್ಕೊರಲಿಂದ ಇವತ್ತು ಆಗ್ರಹಿಸಬೇಕಾಗಿದೆ. ಯಾವುದೇ ಪ್ರಭಾವಿ ವ್ಯಕ್ತಿಗಳಾಗ್ಲಿ ಅದು ಯಾವ ಇದಕ್ಕೂ ಕೂಡ ಮಡಿಲಾರದಂಗೆ ನಿಷ್ಪಕ್ಷವಾದಂತ ತನಿಖೆಯನ್ನ ಮಾಡಬೇಕು ಅಂತೇಳಿ ಒತ್ತಾಯಿಸ್ತೀವಿ. ಅದರಲ್ಲೂ ಕೂಡ ನಮ್ಮ ನ್ಯಾಯಮೂರ್ತಿಯವರು ಇವತ್ತು SIT ತನಿಖೆಗೆ ಒಪ್ಪಿಸಬೇಕು ಅಂತೇಳಿ ಏನು ಇವತ್ತು ಅವ್ರು ವಾಯ್ಸ್ ಮಾಡಿದ್ರು, ಅದಕ್ಕೆ ಇವತ್ತು ಅದರ ಜೊತೆ ಸಮಾನ ಮನಸ್ಕರು ಎಲ್ಲರೂ ಸೇರಿ ಅದಕ್ಕೆ ಸಿಕ್ಕಿರುವಂತ ಜಯ ಅಂತ ಇವತ್ತು ಹೆಮ್ಮೆಯಿಂದ ಹೇಳ್ಕೊಬೇಕಾಗುತ್ತೆ. ಬಟ್ ಈ ಕಾರ್ಯಕ್ರಮ ಇನ್ನೂ ಸ್ವಲ್ಪ ಎಲ್ಲ ಪ್ರಗತಿಪರ ಸಂಘಟನೆಗಳು ಇನ್ನೂ ಕೂಡ ಮೊದಲಿನ ಒಂದು ಮೀಟಿಂಗ್ ಮಾಡಿ ಇನ್ನೂ ಸ್ವಲ್ಪ ಇದಾಗಿ ಮಾಡಿದ್ರೆ ಇನ್ನೂ ಜೋರಾದಂತ ರೀತಿಯಲ್ಲಿ ಆಗ್ತಿತ್ತು. ಬಟ್
ಸೇರಿ ಮಾಡೋಣ. ಜನವಾದಿ ಮಹಿಳಾ ಸಂಘಟನೆ ಕೂಡ ನಿಮ್ಮ ಜೊತೆ ಇರ್ತದೆ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ.